ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 29ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನೇ ಮುಂಚಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ ಆತನು ನಮ್ಮನ್ನ ಏನ್ ಮಾಡಲಿಲ್ಲ, ಒಂಟಿಗನಾಗಿ ನಮ್ಮನ್ನ ಎಂದಿಗೂ ಬಿಡಲಿಲ್ಲ. ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ದೇವರು ನಮ್ಮ ಜೊತೆಗಾರನಾಗಿ ಇರುವವರಾಗಿದ್ದಾರೆ. ಆತನು ಒಂದು ದಿನವೂ ಒಂದು ಕ್ಷಣವೂ ಒಂದು ಗಳಿಗೆ ಆದರೂ ಆತನು ನಮ್ಮನ್ನ ಏನ್ ಮಾಡಲಿಲ್ಲ, ಬಿಟ್ಟು ಹೋಗಲಿಲ್ಲ. ಒಬ್ಬಂಟಿಗರ ಆಗಿ ನಮ್ಮನ್ನ ಬಿಟ್ಟು ಹೋಗಲಿಲ್ಲ. ನಾವು ಕಣ್ಣೀರಿನ ಮಾರ್ಗದಲ್ಲಿ ನಡೆದು ಹೋಗುವಾಗ, ಒಂದು ವೇದನೆಯ ಮಾರ್ಗದಲ್ಲಿ ನಾವು ನಡೆದು ಹೋಗುವಾಗ, ರೋಗದ ಮಂಚದಲ್ಲಿ ನಾವು ಮಲಗಿಕೊಂಡಿರುವಾಗ, ಒಂದು ಸಾಲದ ಪರಿಸ್ಥಿತಿಗಳಲ್ಲಿ ನಾವು ಇರುವಾಗ ಅನೇಕ ಜನರು ನಮ್ಮನ್ನ ಏನ್ ಮಾಡಿದರು, ಕೈ ಬಿಟ್ಟು ಹೋಗಿಬಿಟ್ಟರು. ಅನೇಕರು ನಮ್ಮನ್ನ ತೊರೆದು ಹೋದರು. ಅನೇಕರು ನಮ್ಮನ್ನ ಕಣ್ಣೀರನ್ನ ಹಾಕಿಸುವಂತೆ ಅವ್ರು ನಡೆದುಕೊಂಡರು. ಆದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲಿ ಬಿಟ್ಟು ಹೋದಂತಹ ಮನುಷ್ಯರಿಗಿಂತಲೂ ಕರ್ತನು ನಮ್ಮನ್ನ ಜೊತೆಗಾರನಾಗಿ ನಿಂತು ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ. ಆತನಲ್ಲಿ ವಚನ ಬರೆಯಲ್ಪಟ್ಟಿದೆ, ಆತನನ್ನ ಏನ್ ಮಾಡಲಿಲ್ಲ, ಒಬ್ಬಂಟಿಗರನ್ನಾಗಿ ಬಿಡಲಿಲ್ಲ. ಆತನು ನಮ್ಮನ್ನ ಏನ್ ಮಾಡಲಿಲ್ಲ, ಒಂದು ದಿನವೂ ನಮ್ಮನ್ನ ಆತನು ಒಬ್ಬಂಟಿಗರನ್ನಾಗಿ ಬಿಡಲಿಲ್ಲ. ಜೊತೆಗಾರನಾಗಿ ಬಂದು ನಮ್ಮನ್ನ ಬಲಪಡಿಸಿ, ಮಗನೇ ಕಣ್ಣೀರನ್ನ ಸುರಿಸ್ತಾ ಇದೆಯಾ, ಮಗಳೇ ಕಣ್ಣೀರನ್ನ ಸುರಿಸ್ತಾ ಇದೆಯಾ, ನಾನು ನಿನ್ನ ಜೊತೆಗಾರನಾಗಿದ್ದೇನೆ ಎಂದು ಆತನು ನಮ್ಮೊಟ್ಟಿಗೆ ಮಾತನಾಡಿ ಅನುದಿನವೂ ನಮ್ಮನ್ನ ಬಲಪಡಿಸಿ ಧೈರ್ಯ ತುಂಬಿ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ನಡೆಸುವವರಾಗಿದ್ದಾರೆ. ಅನುದಿನವೂ ನಮ್ಮನ್ನ ನಡೆಸುವಂತಹ ದೇವರು, ಅನುದಿನವೂ ನಮಗೆ ಸಹಾಯಕನಾಗಿರುವಂತಹ ದೇವರು, ಆತನು ನಮ್ಮ ಜೊತೆಗಾರನಾಗಿ ನಿಂತು ತನ್ನ ರೆಕ್ಕೆಗಳಿಂದ ನಮ್ಮನ್ನು ಒದಗಿಸಿ ನಡೆಸುವಂತಹ ದೇವರು, ಅನುದಿನವೂ ನಮ್ಮನ್ನ ಬಲಪಡಿಸುವವರು ಆತನಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರನ್ನ ಒಂದು ಕ್ಷಣವೂ ನೀನ್ ಬಿಟ್ಟು ಹೋಗದೆ, ಒಬ್ಬಂಟಿಗರನ್ನಾಗಿ ಬಿಟ್ಟು ಹೋಗದೆ ನಿನ್ನ ಜನರನ್ನ ನಡೆಸ್ತಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.